ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ನಾನು ಈ ಕಡೆಗಿಂದ ಫುಲ್ ಆರಾಮದೀನಿ. ನೀವು ಆರಾಮಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಂದು 20 ಇಲ್ಲ 40 ಸೆಕೆಂಡ್ಸ್ ಮಾತಾಡ್ಬಿಡ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೇಳಿಸ್ಕೊಳ್ಳಿ. ನಾನು ಎಲ್ಲರಿಗೂ ಇವತ್ತು ಥ್ಯಾಂಕ್ಸ್ ಹೇಳೋ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀನಿ. ಯಾವ್ಯಾವುದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಚಾನಲನ್ನು ಇಷ್ಟು ದಿನ ಯಾರ್ಯಾರು ನೋಡಿದಿರೋ ಅವರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ತುಂಬ ಒಳ್ಳೆ ಕಮೆಂಟನ್ನು ಹಾಕಿದ್ದೀರಿ. ಒಳ್ಳೆ ಕಮೆಂಟ್ ಹಾಕಿದವರಿಗೆ ಮತ್ತು ನನಗೆ ಲೈಕ್ ಕೊಟ್ಟವರಿಗೆ, ಶೇರ್ ಮಾಡಿದವರಿಗೆ, ನನ್ನ ವಿಡಿಯೋನ ಸೂಕ್ಷ್ಮವಾಗಿ ಒಂದು ಡೈಲಾಗನ್ನು ಬಿಡದೆ ತುಂಬ ತೀಕ್ಷ್ಣವಾಗಿ ಗಮನಿಸಿ ನನ್ನ ವಿಡಿಯೋವನ್ನು ಯಾರ್ಯಾರು ನೋಡಿದ್ದೀರೋ ಮತ್ತು ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ ನನಗೇನನ್ನೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನನಗೆ ತುಂಬ ಖುಷಿ ಆಗ್ತಿದೆ ಇಷ್ಟು ಪ್ರೀತಿ ನನಗೆ ಸಿಕ್ಕಿದೆ ಅಂತ ಹೇಳಿ. ಈ ಪ್ರೀತಿನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ, ನಿಜವಾಗ್ಲೂ ಇದಕ್ಕೆ ವರ್ಡೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತು ನನ್ನ ಚಾನಲ್ಗೆ 2500 ಮಂದಿ ನನ್ನ ಚಾನಲನ್ನು ಚಂದಾದಾರರಾಗಿದ್ದಾರೆ, ಅಂದರೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ಹೀಗೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಹೆಚ್ಚು ಪ್ರೀತಿ ನನಗೆ ಸಿಗಲಿ. ನಾನು ಇನ್ನೊಂದು ಹೇಳಲೇಬೇಕು. ನಾನು ಇದು ಚಾನಲನ್ನು ಶುರು ಮಾಡಿದಾಗ, ವಿಡಿಯೋವನ್ನು ಹಾಕುವಾಗ ನಾನು ಅಂದ್ಕೊಳ್ತಿದ್ದೆ ಇದು ಕಾಟನಲ್ಲಿ ತುಂಬ ಕಾಂಪಿಟೇಷನ್ ಇದೆ, ಒಬ್ಬರಿಗಿನ್ನ ಒಬ್ಬರು ಒಳ್ಳೆ ಕಂಟೆಂಟನ್ನು ಹಾಕ್ತಾರೆ, ನನ್ನ ವಿಡಿಯೋನ ಯಾರು ನೋಡ್ತಾರೆ ಅಂತಲೇ ನಾನು ನಿಜವಾಗ್ಲೂ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ನಿಜವಾಗ್ಲೂ ನನಗೆ ಇಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ, ಅಭಿಮಾನಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇನ್ನೊಂದು ಹೇಳಬೇಕು, ನನ್ನ ವಿಡಿಯೋನ ಎಷ್ಟು ಗಮನಿಸ್ತಾರೆ, ಎಷ್ಟು ಸಣ್ಣ ವಿಚಾರನೂ ಲಕ್ಷ್ಯ ಕೊಟ್ಟು ನೋಡಿ ಹೇಳ್ತಾರೆ ಅಂದರೆ ಅದನ್ನು ನೋಡಿ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ ಕಮೆಂಟಲ್ಲಿ ಓದಿ ನಾನು ಎಷ್ಟು ಡೈಲಾಗ್ಗಳನ್ನು ತುಂಬ ಸ್ಪೀಡಲ್ಲಿ ಹೇಳಿಬಿಟ್ಟಿರ್ತೀನಿ, ಸರಾಗಿ ಒಂದು ಏರಿಳಿತ ತಗೊಳ್ಳೋದೇ ಡೈಲಾಗ್ಗಳನ್ನ ಹೇಳಿಬಿಟ್ಟಿರ್ತೀನಿ. ಆಗ ಅದರಲ್ಲಿ ಬರುವ ಸಣ್ಣ ಡೈಲಾಗನ್ನು ಸಹ ಅವರು ಅಬ್ಸರ್ವ್ ಮಾಡಿ ಕಮೆಂಟ್ ಹಾಕ್ತಾರೆ. ಅವೆಲ್ಲ ನನಗೆ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಮತ್ತು ಇನ್ನೊಂದು, ನಾನು ನಿನ್ನೆ ವಿಡಿಯೋಗಳಲ್ಲಿ 1-2 ಮಂದಿದು ಹೇರ್ ಸ್ಟೈಲನ್ನು ಚೇಂಜ್ ಮಾಡಿಬಿಟ್ಟಿದ್ದೆ. ನಾನು ಅದನ್ನು ಹೇರ್ ಸ್ಟೈಲನ್ನು ಚೇಂಜ್ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ಹೇರ್ ಸ್ಟೈಲೆಲ್ಲ ಯಾರು ಲಕ್ಷ್ಯ ಮಾಡಿ ನೋಡಬೇಕು ಬಿಡು, ಅಷ್ಟೆಲ್ಲ ಯಾರು ನೋಡಲ್ಲ, ಸ್ಕಿಪ್ ಮಾಡಿ ನೋಡಿರ್ತಾರೆ, ಹೇರ್ ಸ್ಟೈಲ್ ಯಾರು ಗಮನಿಸಲ್ಲ ಅಂತ ನಾನು ಅಂದ್ಕೊಂಡು ಹೇರ್ ಸ್ಟೈಲನ್ನು ಚೇಂಜ್ ಮಾಡಿದ್ದೆ. ನಿಜವಾಗ್ಲೂ ಒಂದಿಷ್ಟು ಮಂದಿ ಎಲ್ಲ ಹೇರ್ ಸ್ಟೈಲನ್ನು ಸಹ ಗಮನಿಸಿ ಇದು ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಆ ಕಮೆಂಟ್ಗಳೆಲ್ಲ ಓದಿದಾಗ ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಅಂದರೆ ಇಷ್ಟೆಲ್ಲ ನಮ್ಮ ವಿಡಿಯೋನ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಗಮನಿಸ್ತಾರ ಅಂತ ಹೇಳಿ ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಹೀಗೆ ನಿಮ್ಮ ಪ್ರೀತಿ ನಮಗೆ ಸದಾಕಾಲ ಸಿಗಲಿ. ನಾನು ಈ ಪ್ರೀತಿನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನನಗೆ ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಗಂಗಪ್ಪಣ್ಣ ತನ್ನದ ಮನ್ಯಾಗ ಇರ್ತಾನ ಅಂದಿದ್ಲು, ಎಲ್ಲೂ ಇಲ್ಲ. ಅಲ್ಲಾರ ಅದ, ನಾನು ಏನು ಮನೆ ಒಳಗದ ನೀವ? ಓಯ್ ಗಂಗಪ್ಪಣ್ಣ, ಎಲ್ಲರ ಗೌಡ್ರ ಮನೆ ಒಳಗೆ ಹೆಂಡತಿ ಬಂದಿಲ್ಲ ಅಂತ ಹೆಂಡತಿ ಕೆಲಸ ಇವನು ಮಾಡಕತ್ತಾನ ಏನ? ಅಯ್ಯವ್ವ, ಇವ್ ಒಳಗಿದ್ರಿ ಇವ್ನು ಹ್ಯಾಂಗೆ ಕರೆಯೋದೇವ? ಗಂಗಪ್ಪಣ್ಣ, ಅಯ್ಯವ್ವ ಇಲ್ಲದ ನೋಡ್ರಿ, ನಾ ಅಲ್ಲೆಲ್ಲ ಸುತ್ಕೊಂಡು ಬಂದೆ. ಓಯ್ ಗಂಗಪ್ಪಣ್ಣ. ಚಂದ್ರವ್ವ, ಯಾಕವ ನೀನು ಈ ಕಡೆ? ಗಂಗಪ್ಪಣ್ಣ ಬಾಯಿಲೆ ನಿನ್ನ ಹತ್ರ ಒಟ್ಟು ಮಾತಾಡೋದೈತಿ. ಬಂದೆ ತಡಿವ. ಹೇಳ್ಬೇ ತಂಗಿ, ಏನು ಮಾತಾಡೋದಿತ್ತು? ಏನ ಇಲ್ಲ ಬೇಡ, ಅಲ್ಲಿ ಹೋಗೋಣ ಬಾ ಮಾತಾಡೋಣ. ಯಾಕವ? ಅಲ್ಲಿ ನಡಿ ಅಣ್ಣ, ಹೇಳ್ತೀನಿ. ಹಾಂ ಆತು ಬಾರ್ವಾ. ಹೇಳ್ಬೇ ತಂಗಿ, ಏನೋ ಮಾತಾಡ್ಬೇಕು ಅಂದೆಲ್ಲ? ಅದು ಅಣ್ಣ, ನೀವು ಒಟ್ಟೆ ಯಾವ ಕಾರಣಕ್ಕೂ ನನಗೇನು ಸುಳ್ಳು ಹೇಳಂಗಿಲ್ಲ. ಮತ್ತು ಸುಳ್ಳು ಹೇಳಿದ್ರೆ ಒಂದು ಆಣೆ ಆಗಿತ್ತು. ನೀ ಖರೆ ಹೇಳ್ತಿ ಅಂತನ ನಾ ಇಷ್ಟು ದೂರ ನೀನು ಹುಡ್ಕೊಂಡು ಬಂದೇನಿ. ನೀವು ಮನೆಗೆ ಹೋಗಿದ್ದೆ ಅಣ್ಣ, ಆದ್ರೆ ನೀನು ಹೆಂಡ್ತಿ ಒಬ್ಬಾಕೆ ಇದ್ಲು ಮನ್ಯಾಗ, ಇಲ್ಲೇ ಹೋಗ್ಯಾನ ನೋಡಿ ಗೌಡ್ರ ಮನೆಗೆ ಅಂದಿದ್ದಕ್ಕೆ ಇಷ್ಟು ದೂರ ನೀನು ಹುಡ್ಕೊಂಡು ಬಂದೇನಿ. ನೀ ಖರೆ ಹೇಳ್ತಿ ಅಂತ ಮತ್ತೆ ಅದೇನು ಹೇಳವ, ನನಗೇನು ಗೊತ್ತಿದ್ದಿದ್ದು ವಿಚಾರ ಇದ್ರೆ ಖರೆ ಹೇಳತ್ತೀನಿ, ಸುಳ್ಳು ಹೇಳಿ ಸಿಗೋದು ಏನೈತೆ ನನಗರ? ಕೇಳ್ಬೇ ತಂಗಿ. ನಿನಗೆ ಈ ವಿಚಾರ ಗೊತ್ತೈತೆ ನನಗೆ ಗೊತ್ತೈತೆ ಅಣ್ಣ, ಅದಕ್ಕೆ ಗಂಗಪ್ಪಣ್ಣ ಖರೆ ಹೇಳ ನನಗೆ. ನನಗೆ ಗೊತ್ತಿದ್ದ ಇದ್ರೆ ನಾ ಖರೇನ ಹೇಳ್ತೇನೆ ತಗೊಳ್ಬೇ ತಂಗಿ. ಏನಂತ ಮೊದಲು ಕೇಳ್ಯಾರ ಕೇಳಿ. ಮತ್ತೆ ಅಣ್ಣ, ನನ್ನ ಗಂಡ ಕುಡಿಯೋದು ಬಿಡಲಿ ಅಂಥೇಳಿ ನಾನು ಹೊರಗೆ ಹಾಕಿ ಒಂದು 4-5 ದಿನದ ಮ್ಯಾಗ ಆತು. ಅವ ದಿನ ರಾತ್ರಿ ಕುಡಿದು ಬಂದು ಮನೆ ಮುಂದೆ ದಾಂಡ್ಲೆ ಎಬ್ಸಾನ. ಯಾಕೆ ಬೇ ಕುಡಿದು ಬಂದು ಮನೆ ಮುಂದೆ ಯಾಕೆ ದಾಂಡ್ಲೆ ಮಾಡ್ತಾನ?
ಹೋಗಯ್ಯಣ್ಣ, ಅವ ಕುಡುದ್ನಂದ್ರೆ ಒದರಾಡಕ್ಕೆ ಕಾರಣ ಬೇಕಾಗಿತ್ತೇನ? ಕಾರಣ ಇಲ್ದಂಗೆ ಒದರ್ತಾನ. ಈಗ ಅವಂಗೆ ಒಂದು ಸಿಕ್ಕಿಬಿಟ್ಟೈತಿ. ಕಾರಣ ಏನಂದ್ರೆ ಅದ ಮನೆಯಿಂದ ಹೊರಗೆ ಹಾಕ್ಯಾವಲ್ಲ. ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಕುಡಿಯಾಕೆ ರೊಕ್ಕ ಕೊಡ್ಲಿಲ್ಲದಕ್ಕೆ ನನ್ನ ಮನೆಯಿಂದ ಹೆಂಗೆ ಹೊರಗೆ ಹಾಕಿದ್ರಿ, ನನಗೆ ಕುಡಿಯಾಕೆ ರೊಕ್ಕ ಕೊಡಂಗಿಲ್ಲ ಅಂತೀರೇನು, ನನ್ನ ಹೋಗಿ ಕೆಸರ್ನ್ಯಾಗ ಹಾಕ್ತೀರೇನು, ಗಟ್ಟರದಾಗ ಹಾಕ್ತೀರೇನು ಅಂತೇಳಿ ದಿನ ರಾತ್ರಿ ಕುಡಿದು ಬಂದು ಮನೆ ಮುಂದೆ ಹಾರಾಟ ನಡೆಸ್ಯಾನ ನಾವು. ಹ್ಞೂ ತಂಗಿ, ಈಗ ಒಂದು 4-5 ದಿನದ ಹಿಂದೆ ಸಿಕ್ಕಿದ್ದ ನೋಡು. ಅವಾಗ ಅನ್ನಾಕತ್ತಿದ್ದ ಕುಡಿಯಾಕ ರೊಕ್ಕಿಲ್ಲೋ, ಮುಂಜಾಲಿಂದ ಕುಡ್ದಿಲ್ಲ, ಕೈಕಾಲೆಲ್ಲ ನಡ್ಗಾಕತ್ತಾವು, ಮನ್ಯಾಗ ಹೆಂಗಸರು ನಾಲ್ಕಣೆ ಕಿಮ್ಮತ್ತು ಕೊಡೋದಿಲ್ಲ, ಮನೆಯಿಂದ ಹೊರಗೆ ಹಾಕ್ಯಾರ, ಮನೆ ಸಾಲ ಏನು ಅವ್ರು ತೀರ್ಸ್ಯಾರತ್ತ, ಅವ್ರ ರೊಕ್ಕ ಮಾರಿ ಮೇಲೆ ಹೋಗದ ಮನೆಗೆ ಸೇರ್ತೀನಿ ಅಂತ ಅನ್ನೋ ಮಾತು ಅಂದವ. ನನ್ನ ಮುಂದೆ ನಾನು ಕುಡಿಯೋದು ಬಿಡಲಿ, ಚಂದಾಗ್ರ ಬಾಳೆ ಮಾಡ್ಕೊಂಡು ಹೋಗಿ ಇನ್ನರ ಅಂತಂದು ಬೈದು ಬುದ್ಧಿ ಹೇಳಿ ನಾ ಕೆಲ್ಸಕ್ಕೆ ಹೋಗ್ಯಾನ ನೋಡ್ವಾ ತಂಗಿ ಅವತ್ತು. ಈಗ ಒಂದು 4-5 ದಿನದ ಹಿಂದಿನ ಸುದ್ದಿ ನೋಡಿದು. ಹೋಗಯ್ಯಣ್ಣ, ಅದು ಯಾವಾಗ ಯಾರು ಬುದ್ಧಿ ಮಾತು ಕೇಳಿತ್ತ? ಹಂಗೆ ಯಾರ್ದಾರ ಬುದ್ಧಿ ಮಾತು ಕೇಳಂಗಿದ್ದಿದ್ರೆ ಇವತ್ತು ಯಾಕೆ ಹಿಂಗೆ ಕುಡಿದು ಬಂದು ಹೆಂಡತಿ ಮಕ್ಕಳು ಅಂದಂಗೆ ಹೊಡೆಯೋದು ಬಡಿಯೋದು ಸಿಕ್ಕಂಗೆ ಮಾತಾಡೋದು ಯಾಕೆ ಮಾಡ್ತಿತ್ತು? ಎಣ್ಣ ಅವಂಗೆ ಬುದ್ಧಿ ಹೇಳೋದು ಒಂದೇ, ನಾಯಿ ಬಾಲಕ್ಕೆ ಡಬ್ಬಿ ಕಟ್ಟೋದು ಒಂದೇ. ಅವು ಎಂದು ಸುದ್ದ ಆಗೋದಿಲ್ಲ. ಹೋಗ್ಲಿ ಬಿಡೆ ಅಣ್ಣ. ಆದರೆ ನಾ ಏನು ಕೇಳಕ್ಕೆ ಬಂದೆ ಅಂದ್ರೆ, ಅವನನ್ನು ಹೊರಗೆ ಹಾಕಿ 4-5 ದಿನದ ಹೊತ್ತಾತೆ ಅಣ್ಣ, ಒಂದು ವಾರ ಹತ್ತತ್ರಾಗಕ್ಕೆ ಬಂದೈತೆ ಅಂತ ಅನ್ಕೋ. ನಾವು ರೊಕ್ಕ ಕೊಡ್ತಿಲ್ಲ, ನಮ್ಮ ಮನ್ಯಾಗ ಯಾರೂ ರೊಕ್ಕ ಕೊಡಾಕತ್ತಿಲ್ಲ, ಆದ್ರೆ ಅವಂಗೆ ಕುಡಿಯಾಕೆ ಯಾರು ರೊಕ್ಕ ಕೊಡಾಕತ್ತಾರ ಅಂತ ನಾನು ನಿನ್ನ ಹತ್ರ ಕೇಳಕ್ಕೆ ಬಂದೇನಿ. ಅವ್ ಎಲ್ಲಿ ಕುಡಿಯಾಕೆ ಇಸ್ಕೊತಾನ ಏನೋ ನನಗೆ ಗೊತ್ತಿಲ್ಲ ನೋಡ್ಬೇ ತಂಗಿ. ಗಂಗಪ್ಪಣ್ಣ, ನಿನ್ನ ಕೈ ಮುಗಿತೀನಿ, ಸುಳ್ಳು ಹೇಳಬೇಡ, ಖರೆ ಹೇಳು. ಗೌಡ್ರಿ ಏನಾರ ಕುಡಿಯಾಕೆ ರೊಕ್ಕ ಕೊಡಾಕತ್ತಾರನ? ಹೋಗಬೇ ತಂಗಿ, ಏನು ಮಾತಾಡ್ತಿ? ನಮ್ಮ ಗೌಡ್ರು ಎಲ್ಲ ಅಂಥ ಕೆಲಸ ಎಂದೂ ಮಾಡೋದಿಲ್ಲ. ಅವ ಈಗ ಹೊರಗೆ ಹಾಕಿದ್ದ ದಿನಾನ ಇರ್ಬೇಕು ನೋಡು. ಅವತ್ತನ ಬಂದಿದ್ದ ಗೌಡ್ರ ಹತ್ರ ರೊಕ್ಕ ಕೇಳಕ್ಕೆ 100 ರೂಪಾಯಿ ಕೊಡ್ರಿ ಅಂತಂದು ಗೌಡ್ರು ಅಂದು ಚೀಪ್ ಕಟ್ಟಿ ಕೊಳ್ಳ ಮೆಟ್ಟು ಕಟ್ಟಿ ಕಳ್ಸ್ಯಾರ ಅವಂಗೆ. ಇನ್ನೊಂದ್ಸರಿ ನಮ್ಮ ಮನೆ ಬಾಗ್ಲಕ್ಕೆ ನೀ ರೊಕ್ಕಕ್ಕೆ ಅಂತ ಬರೋಂಗಿಲ್ಲ, ದುಡ್ಕೊಂಡು ತಿನ್ನಕ್ಕೆ ದಾಡಿ ಅನ್ಲಿ ನಿನಗೆ, ಎದಕ್ಕೆ ಮನ್ಯಾಗ ಹೆಂಡ್ರ ಮಕ್ಕಳನ್ನ ಅಲ್ಲ ಅನ್ನಿಸ್ತೀರಿ, ನಿಮ್ಗೆ ಯಾಕೆ ಲಗ್ನ, ನಿಮ್ಗೆ ಯಾಕೆ ಮಕ್ಕಳು ಮರಿ ಅಂತಂದು ಬೈದು ಕಳ್ಸ್ಯಾರ ಬೇ ತಂಗಿ. ಇಲ್ವಾ ಗೌಡ್ರು ಒಟ್ಟ 1 ರೂಪಾಯಿ ಕೊಟ್ಟಿಲ್ಲ. ಹೌದಾ? ಮತ್ತೆ ಗೌಡ್ರು ರೊಕ್ಕ ಕೊಡ್ತಿಲ್ಲ ಅಂದ್ರೆ ಮತ್ತೆ ಯಾರು ಕೊಡ್ತಿರ್ಬೇಕು? ಅಂದ್ರೆ ಒಟ್ಟಲ್ಲವ ಇಲ್ಲಿ ಗೌಡ್ರ ಮನೆಗೆ ರೊಕ್ಕ ಕೇಳಕ್ಕೆ ಬಂದಿದ್ದಂತೂ ಖರೆ ಐತಿ. ಹ್ಞೂ ಬೇ ತಂಗಿ, ರೊಕ್ಕಕ್ಕೆ ಮಾತ್ರ ಗೌಡ್ರ ಮನೆಗೆ ಬಂದಿದ್ದು ಖರೆ ಐತೆವ. ನಾನು ನೋಡೀನಿ. 1 ಸಲಿಗಲ್ಲವ 2 ಸಲಿ ಬಂದಾನವ. 2 ಸಲಿಗೆ ಬಂದು 1ನೇ ಸಲಿಗೆ ಬಂದಾಗ ಗೌಡ್ರು ಬೈದು ಕಳಿಸಿದ್ರು. 2ನೇ ಸಲಿಗೆ ಬಂದಾಗ ಮನ್ಯಾಗ ಗೌಡ್ರು ಇರಲಿಲ್ಲ. ನಮ್ಮ ಸಣ್ಣ ಗೌಡ್ತಿ ಒಬ್ಬರೇ ಇದ್ರು, ದೊಡ್ಡ ಗೌಡ್ತಿಯರು ಊರಾಗಿರಲಿಲ್ಲ. ಅವ್ರಿಗೆ ಏನೋ ಅವನ ಹತ್ರ ಮಾತಾಡಕತ್ತಿದ್ರು ನೋಡ್ತಂಗಿ. ನಮ್ಮ ಹೆಣ್ಮಕ್ಳು ಒಂದು ಕೆಲ್ಸಕ್ಕೆ ಬರಲಿಲ್ಲದಕ್ಕೆ ನಾನು ಆಕಿ ಕೆಲಸನ ಮಾಡಾಕತ್ತಿದ್ದೆ ಅವತ್ತು. ಅವರು ಏನೋ ಮಾತಾಡಕತ್ರು. ನಾನು ಗೌಡ್ರು ಅವ್ಗೆ ರೊಕ್ಕ ಕೊಡಬೇಡ ಅಂದಾರ್ರಿ ಗೌಡ್ತಿಯರ, ಮತ್ತು ಅವರ ನೀವು ಕೊಡಬೇಡ್ರಿ ಅನ್ನೋ ಮಾತು ಅಂದೆ. ಆ ಹೆಣ್ಮಗಳು ನಮ್ಮ ಮಾತೇಳಿ ಕೇಳ್ತಾಳವೆ, ಸಿಕ್ಕಂಗೆ ಮಾತಾಡ್ತೈತಿ. ಆ ಹೆಣ್ಮಗಳಿಗೆ ರಗಡಿ ಎಮಕ್ಕೈತಿವಿ, ಕೆಲಸದವ್ರು ಅಂದ್ರೆ ಕಿಮ್ಮತ್ತೇ ಇಲ್ಲ. ಆದ್ರೆ ನಮ್ಮ ಗೌಡ್ರು ಹಂಗಿಲ್ವಿ, ಏನಾರ ಹೇಳಿದ್ರೆ ತಿಳ್ಕೊತಾರೆ. ಆದ್ರೆ ಹೆಣ್ಮಗಳು ತಿಳ್ಕೊಳ್ಳೋದಿಲ್ಲ. ಆಕಿ ರೊಕ್ಕ ಕೊಟ್ಲ ಬಿಟ್ಲ ತಂಗಿ ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ನೋಡ್ವಿ. ಆಕಿ ಶೋಭಾ ಏನಾರ ನಮ್ಮ ಮನೆಯವ್ರಿಗೆ ಕೆಲಸ ಕೊಟ್ಟು ಮತ್ತು ರೊಕ್ಕ ಗಿಕ್ಕ ಕೊಟ್ಲನ? ಕೆಲಸ ಏನಾದರೂ ಮಾಡಿಸ್ಕೊಂಡಾಳನ ಮನ್ಯಾಗ? ಹೋಗಬೇ, ಈ ಮನ್ಯಾಗ ಯಾರನ್ನ ಕೆಲ್ಸಕ್ಕೆ ತೊಗೋಬೇಕಂದ್ರೆ ಗೌಡ್ರ ತೊಗೋತಾರೆ. ಇಲ್ಲೇನು ಹೆಣ್ಮಕ್ಳೆಲ್ಲ ಏನು ಮನ್ಯಾಗ ಕೆಲಸದವ್ರನ್ನ ಏನು ತೊಗೊಳೋದಿಲ್ಲ ಹಂಗೆಲ್ಲ. ಅವೇನು ಕೆಲಸಕ್ಕೆ ಇಲ್ಲಿ ಒಂದೇಳೆ ಕೊಟ್ಟಿದ್ರು, ಈ ಮನ್ಯಾಗ ಕೆಲಸ ಮಾಡ್ಬೇಕಲ್ವಿ. ಹಂಗೇನಾರ ಮಾಡಿದ್ರೆ ತಂಗಿ ನನಗೆ ಗೊತ್ತಾಕಿತ್ತು. ಅವು ಏನು ಇಲ್ಲಿ ಕೆಲಸ ಮಾಡಿಲ್ಲ, ಇಲ್ಲಿ ಬಂದೇ ಇಲ್ಲ ಅವ. ಅದೇ 2 ಸಲ ಬಂದಿದ್ದ ನಾನು ನೋಡಿದ್ದು. ನನಗೆ ಮಿಕ್ಕಿದ್ದು ಗೊತ್ತಿಲ್ವ. ಒಟ್ಟಲ್ಲಿ ಇಲ್ಲಂತ ಅವ್ಗೆ ಏನು ಕೆಲಸ ಕೊಟ್ಟಿಲ್ಲ ತಂಗಿ. ರೊಕ್ಕ ಯಾರು ಕೊಡಾಕತ್ತಾರ ನನಗೆ ಗೊತ್ತಿಲ್ಲ ನೋಡ್ಬೇ. ಖರೆ ಹೇಳ, ನಿಮ್ಮ ಗೌಡ್ತಿ ಏನಾರ ನನ್ನ ಗಂಡಗೆ ರೊಕ್ಕ ಕೊಡಾತಾಳನ್ನ ಕುಡಿಯಾಕಂತ? ಗೊತ್ತಿಲ್ವೇ ತಂಗಿ, ನನಗೆ ಗೊತ್ತಿದ್ರೆ ಹೇಳಬೇಕು. ಸುಳ್ಳ ನಾನು ಕಣ್ಣಾರ ಕಂಡಿಲ್ಲ, ಸುಮ್ಮನೆ ಹೇಳೋದ್ರಿ ತಪ್ಪಾಕತ್ತದ ಹಂಗೆ ಒಬ್ಬರ ಮ್ಯಾಗ. ಒಟ್ಟಲ್ಲಿ 2ನೇ ಸಲ ಬಂದಾಗ ಅವ ನಮ್ಮ ಗೌಡ್ತಿ ಹತ್ರ ರೊಕ್ಕ ಕೇಳಾಕತ್ತಿದ್ದು ನಾ ಕೇಳಿಸ್ಕೊಂಡನ್ವಿ. ಆದರೆ ನನ್ನ ಅಲ್ಲಿ ನಿಲ್ಲಿಸ್ಕೊಡ್ಲಿಲ್ಲ ಅವರು. ನಮ್ಮ ಗೌಡ್ತಿಯರು ಬೈದು ನನ್ನ ಒಳಗೆ ಕಳಿಸಿದ್ರು. ಆಮೇಲೆ ಕೊಟ್ರೆ ಬಿಟ್ರೆ ತಂಗಿ ನಾನು ನೋಡಿಲ್ಲ ನೋಡ್ಬಿ. ನಾನು ನೋಡಿದ್ರೆ ಹೇಳಬೇಕು, ಸುಳ್ಳೆ ನೋಡ್ದಂಗೆ ನಾನೇ ಹೇಳಿದ್ರೆ ಒಬ್ಬರ ಮೇಲೆ ಅಪವಾದ ಹೊರಸ್ದಂಗೆ ಆಕೈತಿ. ನನಗೆ ಖರೇನ ಗೊತ್ತಿಲ್ವೇ, ನನಗೆ ಗೊತ್ತಿದ್ದಟ್ಟು ಹೇಳೇನು ನೋಡಣ್ಣ. ಹೌದಾ ಅಣ್ಣ? ಒಂದು ವೇಳೆ ಅವ್ಗೆ ಯಾರು ಕುಡಿಯಾಕೆ ರೊಕ್ಕ ಕೊಡತ್ತಾರ ಅನ್ನೋದು ನಿನಗೇನಾರ ಗೊತ್ತಾದ್ರೆ ಒಂದಿಟ್ಟು ನನಗೆ ಬಂದು ಹೇಳ ಅಣ್ಣ. ಆತು ಬಿ ತಂಗಿ, ಹಂಗೇನಾರು ನನಗೆ ಗೊತ್ತಾತಂದ್ರೆ ನಾನು ಖುದ್ದು ಬಂದು ನಿನಗೆ ಬಂದು ಹೇಳೋಕ್ಕೇನೆ. ಹಾಂ, ತಲೆ ಕೆಡಿಸ್ಕೊಬೇಡವ, ಏನು ಭಾಳ ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗತಿ. ಆ ಚಂದ್ರೆ ಯಾಕೆ ಹಿಂಗೆ ಮಾಡತ್ತಾನ ತಿಳಿವಲ್ದಂಗೆ ಆಗಿತ್ತು ನೋಡುವ. ಎಲ್ಲರೂ ರಗಡ್ ಬುದ್ಧಿ ಹೇಳ್ತಾರ, ಏನು ಅವ್ರು ತಿಳ್ಕೊಳಂಗಿಲ್ಲ. ತಿಳ್ಕೊಳ್ಳೋದಿಲ್ಲ ಅಣ್ಣ, ನಮಗೂ ಸಾಕಾಗ್ಬಿಟ್ಟೈತೆ ಅವನ ಸಂಬಂಧ. ಸಾಕಾಗಿ ಹೊರಗೆ ಹಾಕಿದ್ರು ಅವನು ಕಿಟಕಿಟಿ ತಪ್ಪಿಲ್ಲ. ಮುಂಜಾನಿಂದ ಚಂತನ ಮನೆಯಾಗ ಬರೋದಿಲ್ಲ. ರಾತ್ರಿ ಆದ್ಮೇಲೆ ಕುಡಿದು ಬಂದು ದಾನ್ಲೆ ಮಾಡಿ
ಅಲ್ಲೇ ರೋಡ್ನಾಗ ಬಿದ್ದು ಬಿಡ್ತಾನೆ. ನಾನು ಏನು ಮನೆ ಒಳಗೆ ಬೇಕಂತನ ಕರ್ಕೊಂಡಿಲ್ಲ, ಅವ್ನ ಅಂಗಳದಾಗ ಬೀಳಲಿ ಅಂತ ಬಿಟ್ಟೇನೆ ಅವನಿಗೆ. ಆದರೂ ಬುದ್ಧಿ ಬಂದಿಲ್ಲ ನೋಡಣ್ಣ. ಆಮೇಲೆ ಇನ್ನೊಂದು ಮಾತೆಂತಾನೆ ಅಣ್ಣ, ಇನ್ನೊಂದು ವಾರದಾಗ ಬಂದು ನಿಮ್ಮ ರೊಕ್ಕ ಮಕ್ಕದ ಮೇಲೆ ಹೋಗಿದ್ದೀನಿ ಹಂಗೆಲ್ಲ ಮಾತಾಡ್ತಾನೆ ಅಣ್ಣ. ಏನಾರ 2 ನಂಬರ್ ಕೆಲಸ ಚಾಲೂ ಮಾಡಿಗಿಡ ನಾನು ಅಂತ ನನಗೆ ಸಂಶಯ ಅವನ ಮ್ಯಾಗ. ಏನವ ನಾನು ಅಷ್ಟು ಲಕ್ಷ್ಯ ಮಾಡಿಲ್ಲ. ಏನು ಮಾಡಾಕತ್ತಾನ ನನಗೂ ಗೊತ್ತಾಗೋಲ್ಲ ನೋಡಿ ತಂಗಿ. ಈಗ ನೀ ಹೇಳಿದ ಮ್ಯಾಗ ನನಗೂ ವಿಚಾರ ಗೊತ್ತಾಗತ್ತಿರೋದು. ಅವ ಕುಡಿದು ಬಂದು ದಾಂಧಲೆ ಮಾಡಾಕತ್ತಾನ ಅನ್ನೋದು ಅವತ್ತ 2 ಸಲ ನೋಡಿದ್ದು ತಂಗಿ. ಹೊಳ್ಳೆ ಅವ್ನು ನಾನು ನೋಡುವೆ. ಏನು ಮಾಡಾಕತ್ತಾನೆ ಏನು ನಾ ಬೇಕಾದ್ರೆ ತಿಳ್ಕೊಂಡು ನಿನಗೆ ತಿಳಿಸ್ತೇನೆ ತಂಗಿ, ಚಿಂತೆ ಮಾಡಬೇಡ. ಹಾಂ ಹಾಂ ಹೌದಾ ಅಣ್ಣ, ಆತಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಆತು, ನಾ ಬರ್ತೀನಿ. ಹಾಂ ಆತು ನಡಿವಿ, ನಾನು ನಿನ್ನ ಆತ ಬಿಟ್ಟು ಬರ್ತೀನಿ. ಇರ್ಲಿ ಹೇಳಣ್ಣ, ಹೋಗ್ತೀನಿ. ಇರ್ಲಿ ನಡಿ ತಂಗಿ, ಆ ರೋಡ್ವರೆಗೂ ನಾನು ನಿನ್ನ ಬಿಟ್ಟು ಬರ್ತೀನಿ. ಈ ಹೆಣ್ಮಗಳು ನೋಡಿದ್ರೆ ನನಗೆ ಹೊಟ್ಟೆ ಕರಳಿಗೆ ಹುಚ್ಚದಂಗೆ ಆಗತೈತಿ. ಈ ಹುಚ್ಚುಳೆ ಮಗ ಚಂದ್ರ್ಯಾಗ ಯಾವಾಗ ಬುದ್ಧಿ ಬರ್ತೈತೆ ನೋಡಿ. ಹಾಂ ಈ ಹೆಣ್ಮಗಳನ್ನ ಎದಕ್ಕೆ ಲಾಲ ಅನ್ನಿಸ್ತಿದ್ದ ನಾವು ಸುಳೆ ಮಗ. ಏ ಯಾಕಾಗಲಿಲ್ಲ ಫೋನ್ ಹಚ್ತಿ? ನಿನ್ಗೆ ಹೇಳೇನಿಲ್ಲ? ಏನರಿಗಿದ್ರೆ ಮೆಸೇಜ್ ಹಾಕು, ಫೋನ್ ಮಾಡಬೇಡ ಅಂತಂದು ಹೇಳಿ. ಫೋನ್ನ ಸೈಲೆಂಟ್ಗೆ ಇಟ್ಟಿರ್ತೀನಿ. ಎಷ್ಟು ಸರಿ ಹೇಳ್ಬೇಕು ನಿನಗೆ ಫೋನ್ ಮಾಡಬೇಡ ಅಂತಂದು? ಏನ ರೊಕ್ಕನ? ಯಾಕ? ಎಷ್ಟು ಬೇಕು? ಆತು, ಫೋನ್ಪೇ ಮಾಡ್ತೀನಿ. ಹಗಲೆಲ್ಲ ಫೋನ್ ಹಚ್ಚಬೇಡ ಹೇಳಿರ್ತೀನಿ. ಏನಾರಿದ್ರೆ ನನಗೊಂದು ಮೆಸೇಜ್ ಹಾಕು, ನಾನು ನೋಡಿ. ಹಾಂ ಹಾಂ ನಾ ಮೆಸೇಜ್ ನೋಡಿ ಫೋನ್ ಮಾಡ್ತೀನಿ. ಆಯಿತು, ಫೋನ್ಪೇ ಮಾಡ್ತೀನಿ. ಹಗಲೆಲ್ಲ ಫೋನ್ ಮಾಡಬೇಡ. ನಮ್ಮತ್ತಿ ನನ್ನ ಹಿಂಬಾಲನ ತಿರುಗಾಗುತ್ತಿರ್ತಾಳೆ. ಆಕಿನ ಕಣ್ಣು ತಪ್ಪಿಸಿ ನನಗೆ ಮಾತಾಡೋಕ್ಕಾಗೋದಿಲ್ಲ. ನಾನೇ ಟೈಮ್ ನೋಡ್ಕೊಂಡು ನಿನ್ಗೆ ಫೋನ್ ಮಾಡ್ತೀನಿ. ಆತು ಆತು, ಹಾಕ್ತೀನಿ, ಇಡು. ಹಾಂ ಬಾಯ್. ಏನಾರ ಮಾತಾಡೋದನ್ನ ಇವ್ರು ಕೇಳಿಸ್ಕೊಂಡ್ರ? ಇಲ್ಲೇನು ಮಾಡತ್ತಿದ್ದಂಗೆ ನೀನು? ಇವ್ರು ಯಾರು? ಇವ್ರು ಇದ ಊರವ್ರ, ನಮ್ಮ ಓಣ್ಯಾಗಿನವ್ರಿ. ಅವತ್ತು ಕುಡಿಯಾಕೆ ರೊಕ್ಕ ಕೇಳಕ್ಕೆ ಬಂದಿದ್ದ ನೋಡ್ರಿ ಚಂದ್ರಪ್ಪ ಅಂತಂದು. ಅವ್ರ ಹೆಣ್ಮಕ್ಳು ರೀ. ಅಂದರೆ ಇವ್ರು ಏನೋ ಕೇಳಿಸ್ಕೊಂಡಿಲ್ಲ ಅನ್ನಿಸ್ತೈತೆ. ನಾವು ಇದು ಮಾತಾಡೈತೆ. ಹಾಂ ಯಾರು? ಯಾವ ಚಂದ್ರಪ್ಪ? ಅದರಿ ಅವರ ಅವತ್ತು ಒಂದ್ಸಲಿ ಕುಡಿಯಾಕೆ ರೊಕ್ಕ ಕೇಳಕ್ಕೆ ಬಂದಿದ್ದ. ಗೌಡ್ರು ಕೊಡಲ್ಲ ಅಂತೇಳಿ ಬೈದು ಕಳಿಸಿದ್ರು. ಮತ್ತೊಂದು ಸರಿ ಬಂದಾಗ ನಿಮ್ಮ ಹತ್ರ ಕೇಳಾಕತ್ತಿದ್ನಲ್ಲ, ಆ ಚಂದ್ರಪ್ಪ ಅವ್ರ ಹೆಣ್ಮಕ್ಳ ರೀ. ಹಾಂ, ಆ ಚಂದ್ರಪ್ಪನ ಹೇಳ್ತೀನಾ? ಏನು ಬಂದಿದ್ದೆ ಈ ಕಡೆ? ಆದ್ರಿ ಅವರ ಅವ ಚಂದ್ರಪ್ಪ ಅದನಲ್ರಿ, ದಿನ ರಾತ್ರಿ ಕುಡಿದು ಬಂದು ಮನೆ ಮುಂದೆ ದಾಂಧಲೆ ವಿಷಯನಂತ್ರಿ. ಅದಕ್ಕೆ ಗೌಡ್ರಿದ್ರೆ ಅದನ್ನ ಗೌಡ್ರ ಮುಂದೆ ಹೇಳನ ಅವ್ಗೊಟ್ಟು ಬುದ್ಧಿ ಹೇಳಲಿ ಅಂತಂದು ಗೌಡ್ರು ಕೇಳಕ್ಕೆ ಬಂದಿದ್ರಿ. ಓ ಹಂಗ? ಹಾಂ, ಗೌಡ್ರ ಅದಾರ ನೋಡ್ರಿ, ಹೋಗು. ಆತ್ರಿ ಅವರ. ಹೌದು, ನೀನು ಹೆಂಡ್ತಿ ಯಾಕೆ ಬಂದಿಲ್ಲ ಇವತ್ತು ಕೆಲಸಕ್ಕೆ? ಇನ್ನು ಎಷ್ಟು ದಿನ ಸುಟ್ಟಿ ಮಾಡ್ತಾಳಂತ? ಏನು ಮಾಡತ್ತಾಳಲ್ಲ ಮನ್ಯಾಗ ಆಕಿ ಕೂತು? ಅದ್ರಿ ಅವರ ನಮ್ಮ ಮಗಳಿಗೆ ಆರಾಮಿಲ್ರಿ, ಕೂಸು ಸಣ್ಣದೈತ್ರಿ. ಅದಕ್ಕೆ ನೋಡ್ಕೊಳಕ್ಕೂ ಮನ್ಯಾಗ ಯಾರಿಲ್ಲ. ಅದಕ್ಕೆ ನೋಡ್ಕೊಳಕ್ಕೆ ಅದಾಡ್ರಿ. ಅದಕ್ಕೆ ನಾ ಮುಂಚೆಲಿ ದೌಡ್ ಬಂದು ಊಟ ಮನೆ ಕೆಲಸ ನಾನು ಮಾಡೇನ್ರಿ. ಹಾಂ ಆತಾತು, ಏನೈತೆ ದೌಡ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಬರಕ್ಕೆ ಹೇಳು. ಆತ್ರಿ ಅವರ. ಏನ ಅಂದೆಲ್ಲ ನಿನ್ನ ಹೆಸರು? ಚಂದ್ರವ್ರಿ. ಹಾಂ, ಅಲ್ಲ ಚಂದ್ರವ, ನಿನ್ನ ಗಂಡ ಅಷ್ಟು ಕುಡಿದು ಮನೆ ಮುಂದೆ ಹಾರಾಡೋದು ತೂರ್ಯಾಡೋದು ಮಾಡೋದು ಅಲ್ದ ನಿನ್ನ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿದ್ರು, ಇನ್ನು ಯಾಕೆ ಅವನ ಜೋಡಿನ ಅದಿ? ಸುಮ್ಮನೆ ಡೈವರ್ಸ್ ಕೊಟ್ಟು ಆರಾಮಾಗಿರ್ಬೇಕಿಲ್ಲ? ನಮಸ್ಕಾರ ರೀ. ಈ ಚಂದ್ರಿದ ಗೌಡ್ತಿ ಮಾತು ನೆಕ್ಸ್ಟ್ ಎಪಿಸೋಡ್ನಾಗ ಕಂಟಿನ್ಯೂ ಆಕತಿ. ಈ ಎಪಿಸೋಡನ್ನು ನಾ ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರ್ರಿ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.